ಒಂದು ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅನ್ನೋದಾಗುತ್ತೆ. ಮತ್ತೊಂದು ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅಂತಲೂ ಕೂಡ ಹೇಳ್ತಾರೆ. ಈ ಬಗ್ಗೆ ಏನ್ ಹೇಳ್ತೀನಿ? ನಾಲ್ಕು ವಿಚಾರ ಹೇಳ್ತೀನಿ ಸರ್. ತುಂಬಾ ಟ್ರಿಗರ್ ಆಗಿರುವಂತದ್ದು ಕೋತಿ ಅನ್ನೋ ಪದ ಬಳಕೆ ಮಾಡಿದ್ರಿ, ನಾಯಿ ಅನ್ನೋ ಪದ ಬಳಕೆ ಮಾಡಿದ್ರಿ, ನಿಮ್ಮಪ್ಪ ಅನ್ನೋ ಪದ ಬಳಕೆ ಮಾಡಿದ್ರಿ, ನಿನ್ನ ಹೆಂಡತಿ ಅನ್ನೋ ಪದ ಬಳಕೆ ಮಾಡಿದ್ರಿ. ಇಲ್ಲ, ಈಗ ನಾನು ಹೆಂಡತಿ ಅನ್ನೋ ಪದಕ್ಕೆ ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದೀರಿ. ನಾನು ಮತ್ತದಕ್ಕೆ ಚರ್ಚೆಗೆ ಹೋಗಲ್ಲ. ಈಗ ಕೋತಿಗಳು ಹಳ್ಳಿ ಕಡೆ ಏನಂತಾರೆ, ಆಡು ಭಾಷೆಯಲ್ಲಿ ಯಾರು ಒಳ್ಳೆ ಕುಣಿದ್ರೆ ಏನಾರು ಸುಮ್ಮನೆ ಕುಣ್ದಂಗೆ ಕುಣಿದ್ರೆ ಒಳ್ಳೆ ಕೋತಿ ತಿಂದು ಕುಣ್ದಂಗೆ ಕುಣಿತೀಯಲ್ಲ ನೀನು ಅಂತಾರೆ. ಅದು ಉಪಯೋಗಿಸಿದ್ದೀನಿ. ಎರಡನೇದು, ನನ್ನನ್ನು ಅಷ್ಟೊಂದು ಇದಾಗಿ ಕೂಗುವಾಗ, ಬೈಯುವಾಗ, ಬೊಗಳುವಾಗ ನಾಯಿಗಳಿಗಾರು ಸಮಾಧಾನ ಇರುತ್ತೆ. ನೀವು ನಾಯಿಗಳಿಗಿಂತ ಕಡೆ ಕಂಡ್ರೆ ಅವಾರು ಪಾಪ ಯೋಚನೆ ಮಾಡಿ ಬೊಗಳ್ತವೆ, ನೀವು ಹಿಂಗೆ ಬೊಗಳ್ತಾ ಇದ್ದೀರಲ್ಲಪ್ಪ ಅಂತ ಹೇಳಿದ್ದೀನಿ. ಹಾಂ, ಈ ರೀತಿ ಇನ್ನೊಂದು ಯಾವುದೋ ಕೇಳಿದ್ರಿ, ನಿಮ್ಮ ಅಪ್ಪಂದು ನೀನು ದುಡ್ಡು ಹೊಡೆದಿದೆಯಾ, ದುಡ್ಡು ಹೊಡೆದು ಇಟ್ಟಿದೆಯಾ ಅಂತಂದರು. ಇಲ್ಲ ನೀ ಚೂರಿ ಹಾಕಿದ್ಯಾ ಅಂದರು. ಇಲ್ಲ ನಾನು ಯಾರಿಗೂ ಚೂರಿ ಹಾಕಿಲ್ಲ, ನಿಮ್ಗೆ ಅಪ್ಪಿಗೆ ಹಾಕಿದ್ರು ನೋಡ್ಕೊಳ್ಳಪ್ಪ ಅಂತ ಹೇಳಿದ್ದೀನಿ. ಹಾಂ, ಇನ್ನೇನು ಹೇಳೋಣ? ಹಂಗೆ ನನ್ನ ವೈಯಕ್ತಿಕವಾಗಿ ಯಾಕೆ ನನ್ನ ಕೇಳಬೇಕು? ಸರಿ ಸರ್. ಹಾಂ, ಅಂದರೆ ನೀವು ಇದನ್ನು ತಗೋಬೇಕು. ಅವರು ಒಬ್ಬ ಭಾಷಣ ಮಾಡತಕ್ಕಂಥ ವ್ಯಕ್ತಿನ, ಯಾವುದೇ ಆಪಾದನೆ ಇಲ್ಲದೇ ಇರೋಂಥ ವ್ಯಕ್ತಿನ ಭಾಷಣ ಮಾಡುವಾಗ ಅವನ ವಿಚಾರ ಯಾಕೆ ಕೂಗ್ತೀರಿ? ನೀವು ಯಾರು ಆಪಾದಿತರು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದೀರೋ? ಸರ್, ಪ್ರತಿ ಸೆಷನ್ನಲ್ಲೂ ನೀವು ಮಾತನಾಡುವಂತಹ ಭಾಷೆ ಇದೆಯಲ್ಲ, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಜರ್ನಲಿಸ್ಟ್ಗಳಾಗಿರಬಹುದು, ಚಿಂತಕರಾಗಿರಬಹುದು, ನೀವು ನಿಮ್ಮದೇ ಆಗಿರೋ ಆ ಧಾಟಿಯಲ್ಲಿ, ನಿಮ್ಮದೇ ಆಗಿರೋ ಆ ಆಡು ಭಾಷೆಯಲ್ಲಿ ಮಾತಾಡೋದಿದೆಯಲ್ಲ, ತುಂಬ ಜನರ ಮನಸ್ಸನ್ನು ಕದಿಯುತ್ತೆ. ಆದರೆ ಸೆಷನಲ್ಲಿ ಆಗಿರುವಂತಹ ಈ ಚರ್ಚೆ, ಈ ಹೈಡ್ರಾಮಾ ಆಗೋ ಟೈಮಲ್ಲಿ ಸ್ಪೀಕರ್ ಖಾದರ್ ಅವರು ನಗ್ತಾ ಇದ್ರು, ಅಲ್ಲ ಎಂಜಾಯ್ ಮಾಡ್ತಾ ಇದ್ರ ಅದನ್ನ. ಹಂಗಾಗಿ ಇವ್ರ ಆಟಕ್ಕೆ ಇವ್ರು ಕರೆಕ್ಟ್ ಯಾವ ರೀತಿ ನಕ್ಕರೋ ನಾನು ಅದು ಪ್ರತಿಕ್ರಿಯೆ ಕೊಡಲ್ಲ. ಆದರೆ ಇವರು ಆಡೋವಂಥ, ನನಗೆ ಭಾಳ ಜನ ಫೋನ್ ಮಾಡಿ ಹೇಳಿದ್ದಾರೆ, ಭಾಳ ಸ್ನೇಹಿತರು ಹೇಳಿದ್ದಾರೆ, ಇವರು ಆಡೋ ಅಂಥ ನಾಟಕಕ್ಕೆ ನೀವು ಕರೆಕ್ಟಾಗಿ ಅಂದಿದ್ದೀರಿ ಬಿಡಿ. ಇವರು ನಿಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಬೇಕಾಯ್ತು? ಅವ್ರು ಮಾಡಬೇಕಾಗಿರೋದು ತಿಮ್ಮಾಪುರ ಅವ್ರ ಸಬ್ಜೆಕ್ಟ್ ಇದ್ದದ್ದು ತಿಮ್ಮಾಪುರ ಅಬಕಾರಿ ಇಲಾಖೆದು. ನೀವು ನರೇಗಾ ಬಗ್ಗೆ ಚರ್ಚೆ ಮಾಡುವಾಗ ನಿಮ್ಮನ್ನೇ ಯಾಕೆ ಇವರು ಟಾರ್ಗೆಟ್ ವೈಯಕ್ತಿಕವಾಗಿ ಮಾಡಬೇಕಾಯ್ತು? ಈ ಟಾರ್ಗೆಟ್ ಇದೇ ಒಂದ್ಸಲ ಆಗಿದೆಯಾ ಅಥವಾ ಹಿಂದೆನೂ ಮಾಡ್ಕೊಂಡು ಬಂದಿದ್ದಾರೆ? ಇವರು ವೇದವ್ಯಾಸ್ ಕಾಮತ್ತು, ಸುರೇಶ್ ಗೌಡ್ರು ಮತ್ತು ಸಲಗಾರು ಮತ್ತು ಇನ್ನೊಂದು 3-4 ಜನ ಅಲ್ಲಿ ಕೂತ್ಕೊತಾರೆ ಒಟ್ಟಿಗೆ. ಅವರು ನಾನು ಎದ್ದೆ ಅಂತದ್ದಂಗೆ, ನಾನು ಭಾಷಣ ಮಾಡೋಕ್ಕೆ ಎದ್ದೆ ಅಂತದ್ದಂಗೆ ಅಲ್ಲಿ ಎದ್ರು ಅಂತಲೇ ಎದ್ದು ಶಿವಲಿಂಗೇಗೌಡ್ರೆ ನೀವು ಹಂಗೆ ಹಿಂಗೆ ಅಂತೇಳಿ ಕೂಗಾಕೋದಲ್ಲಿ. ಅದು ಇಡೀ ಸದನಕ್ಕೆ ಗೊತ್ತಿದೆ. ಇಡೀ ಸದನದಲ್ಲಿ ಯಾಕೆ ಹಿಂಗೆ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಅಂತ. ಯಾಕ್ರಿ ಮಾಡ್ತೀರಿ ಹಂಗೆ? ಸುಮ್ಮನೆ ಕೂರ್ರಿ. ಆಮೇಲೆ ಸರ್, ನೀವು ಅಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಅವ್ರಿಗೆ ಆನ್ಸರ್ ಮಾಡ್ತಿದ್ರಿ. ಸದನದ ಬಾವಿಯಲ್ಲಿದ್ದವ್ರು ನಗ್ತಾ ಇದ್ರು. ಹೌದು, ನಗ್ತಾ ಇದ್ರು, ವ್ಯಂಗ್ಯ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಯಾರು ಅಗ್ರೆಸಿವ್ ಆಗಿ ವಿಚಾರಗಳ ಮಂಡನೆ ಮಾಡೋರು ಬೇಕಿಲ್ಲ. ಇವನಿಗೆ ಅವಕಾಶ ಕೊಟ್ಬಿಟ್ರೆ, ಫ್ರೀ ಬಿಟ್ಟರೆ, ಇವನು ಇಡೀ ನರೇಗಾ ಏನು ಇದರಿಂದ ಎಫೆಕ್ಟ್ ಆಗಿದೆ ಅನ್ನೋದನ್ನು ಹಳ್ಳಿ ಭಾಷೆಯಲ್ಲಿ ಹೇಳ್ತಾನೆ. ಜನಕ್ಕೆ, ಹಳ್ಳಿ ಜನಕ್ಕೆ ಹೋಗ್ಬಿಡುತ್ತೆ ಇದೆಲ್ಲ. ನಿಮಗೇನು ಮಾಡಿದ್ದಾರೆ ಮೋಸನ ಇವತ್ತಿನ ಈ ಕಾನೂನು ತಂದು ಅಂತ ನಾನು ಹೇಳ್ತಿದ್ದೆ. ಎಲ್ಲ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಹೇಳ್ತಿದ್ದೆ. ಸರಿ ಸರ್, ಆ ವಿಚಾರ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚೆ 2 ವಿಚಾರ ಅಲ್ಲೂ ಮತ್ತೆ ಪ್ರಸ್ತಾಪ ಆಗುತ್ತೆ. ಒಂದು, ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅನ್ನೋದಾಗುತ್ತೆ. ಮತ್ತೊಂದು, ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿ ಹೋದ ಶಿವಲಿಂಗೇಗೌಡ ಅಂತಲೂ ಕೂಡ ಹೇಳ್ತಾರೆ. ಈ ಬಗ್ಗೆ ಏನು ಹೇಳ್ತೀರಿ? ಈಗ ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪಕ್ಷಾಂತರ ಮಾಡದೇ ಇರ್ತಕ್ಕಂಥವ್ರು ಯಾರಿದ್ದಾರೆ ಹೇಳಿ? ಯಾವ ಪಕ್ಷದಲ್ಲಿದ್ದಾರೆ? ಚೂರಿ ಹಾಕೋದು ಅಂದರೆ ಹೆಂಗೆ? ನಾನೇನು ಅವರ ಸಿಂಬಲಲ್ಲಿ ಗೆದ್ದು ಹೋಗಿಲ್ಲ ಬಿಟ್ಟು, ನಾನು ನಿಲ್ಲೇಬಾರ್ದು ಚುನಾವಣೆಗೆ ಅಂತ ಬಿಟ್ಟೆ. ನಾನು ಯಾವುದೋ ಘಟನೆ, ನನಗೊಂದು MLC ಸೀಟ್ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ನಮ್ಮ ಕ್ಷೇತ್ರಕ್ಕೆ ಕೊಡಲಿಲ್ಲ. ಅದಕ್ಕೋಸ್ಕರ ನನಗೆ ಮನಸ್ಸಿನಲ್ಲಿ ಬೇಜಾರಾಗಿ ನಾನು ಯಾವ್ಯಾವುದೋ ಅವೆಲ್ಲನೂ ನಾನು ಹೇಳೋಕ್ಕೋಗಲ್ಲ. ಅವೆಲ್ಲ ಬೇಕಾದಷ್ಟು ಕಾರಣಗಳನ್ನು ನಾನು ಕೊಡ್ಬೋದು, ಕೊಡಲ್ಲ.
ನಾನು ಅದೊಂದಕ್ಕೇ ನಾನು ಬಿಟ್ಟು ಹೋದೆ. ಬಿಟ್ಟು ಹೋಗಿ ನಾನೇನು ಇವ್ರ ಸಿಂಬಲಲ್ಲಿ ನಾನು ಚೂರಿ ಹಾಕಿ ಹೋಗೋಕ್ಕೆ ಇವ್ರ ಸಿಂಬಲಲ್ಲಿ ಗೆದ್ದು ನಾನು ಹೋಗಿದ್ದರೆ ಸರಿ. ಈಗ ನಾನು ಅರಸೀಕೆರೆ ಕ್ಷೇತ್ರದಲ್ಲಿ ನಾನು ಏನಾಗಿದ್ದೀನಿ, ನನ್ನ ವ್ಯಕ್ತಿತ್ವ ಇಲ್ದಲೇ ಇವ್ರು ಬಿಟ್ಟೋದ್ರೂ ನಾನು ಗೆಲ್ಲಿಸಬೇಕು ಜನ ಅಂದರೆ ನನ್ನ ವ್ಯಕ್ತಿತ್ವ ತಾನೆ. ಇವ್ರದ್ದೇನಿಲ್ವಲ್ಲ ಅಲ್ಲಿ. ನಂಗಾದ್ರೆ ಜನ ಇವ್ರನ್ನ ಬಿಟ್ಟೋದ್ಮೇಲೆ ಜನ ನನ್ನ ಸೋಲಿಸ್ಬೇಕಾಯ್ತು. ಬೆಳೆಯೋವರೆಗೂ ನಾವು ಕಷ್ಟಪಟ್ಟು ದುಡಿದು ಇದು ಮಾಡಿ ಫಸ್ಟು 14 ಓಟಲ್ಲಿ ಅಸೆಂಬ್ಲಿನಲ್ಲಿ ಸೋತೆ ಗಣಸಿ ಕ್ಷೇತ್ರದಲ್ಲಿ, ಬರೀ 14 ಓಟಲ್ಲಿ ಸೋತಾದಮೇಲೆ ನಾನು ಪುನಃ ನನ್ನ ಕ್ಷೇತ್ರ ಹೋಯ್ತು ಗಣಸಿ. ನನಗೆ ಅರಸೀಕೆರೆಗೆ ಹೋಗಿ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಅರಸೀಕೆರೆಯಲ್ಲಿ ಹೋಗಿ ನಿಂತು ಆಗ ನಾನು ಆ ಜನ ನನ್ನ ಕೈ ಹಿಡಿದ್ರು. ನನಗೆ ಅದರ ಆ ಜನ ಹೆಂಗಿದ್ದಾರೆ ನನಗೆ ಅರಸೀಕೆರೆ ಜನ ಅಂತ ನನಗೆ ಗೊತ್ತಿದೆ. ನನ್ನ ತಾಲೂಕಿನ ಜನ ನಾನು ಮಾಡಿರ್ತಕ್ಕಂಥ ಕೆಲಸಗಳು, ನಾನು ಮಾಡಿರೋಂಥ ಇದುಗಳು, ನನ್ನ ಹೋರಾಟ ಜನ ಗೆಲ್ಸಿದ್ದಾರೆ ನನ್ನ. ನಿಮ್ಗೆ ಯಾಕೆ ಅಸೂಯೆ? ಯಾರು ಪಕ್ಷ ಬಿಟ್ಟೇ ಹೋಗಿಲ್ವ? ಎಷ್ಟು ಜನ ಪಕ್ಷ ಬಿಟ್ಟು ಹೋಗಿಲ್ಲ? ಯಾರ್ಯಾರು ಏನೇನು ಮಾಡಿಲ್ಲ? ನೀವೆಷ್ಟು BJPನ ವಿರೋಧಿಸ್ತಿದ್ರಿ? JDS ದೇವೇಗೌಡರು ಎಷ್ಟು ವಿರೋಧಿಸ್ತಾ ಇದ್ರು. ಇದೀಗ ಅವ್ರ ಜೊತೆ ಸೇರಿಲ್ವಾ? ಸಮಯ ಬಂದಾಗ ಹೋಗ್ತಾರೆ, ಅವರ ರಾಜಕೀಯ ಉಳಿವಿಗೋಸ್ಕರ ಹೋಗ್ತಾರೆ. ಹಂಗೆ ನಾವು ಯಾವುದೋ ಒಂದು ಸಿದ್ಧಾಂತಕ್ಕೆ ಯಾವುದೋ ಉಳಿವಿಗೆ ಹೋಗಿದ್ದೀವಿ. ಅದಕ್ಕೆ ಯಾಕೆ ಟಾರ್ಗೆಟ್ ಮಾಡಬೇಕು? ರಾಜಕಾರಣ BJP ಏನು ಹೋಗಿಲ್ವಾ, ಬಿಟ್ಟು ಹೋಗಿಲ್ವಾ, ಬಂದಿಲ್ವಾ, ಗೆದ್ದಿಲ್ವಾ, ಏನಾಗಿಲ್ಲ. ಎಲ್ಲ ಇಂಥವು ಎಷ್ಟಿದ್ದಾವೆ. ಯಡಿಯೂರಪ್ಪನವರು BJPಯಿಂದ ಬಿಟ್ಟು ಹೋದರು, ಮತ್ತೆ BJP ಬಂದು ಸೇರ್ಕೊಂಡು ಮುಖ್ಯಮಂತ್ರಿ ಆದರು. ನಾವು ಬೇಡ ಅನ್ನೋಕ್ಕಾಗುತ್ತಾ? ಇಂಥವು ಎಷ್ಟು ನಡೆದಿದ್ದಾವೆ ಘಟನೆ ರಾಜಕೀಯದಲ್ಲಿ. ಅದಕ್ಕೆ ನನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ? ಯಾರೂ ಮಾಡದೇ ಇರೋದೊಂದು ಕೆಟ್ಟ ಇದನ್ನು ನಾನೇನಾರು ಅಪರಾಧ ಮಾಡಿಬಿಟ್ಟಿದ್ರೆ ನನಗೆ ಮಾಡಿ ಏನೋ ಇವನು ಇದರಲ್ಲೇ ಮಾಡಲಿಲ್ಲಪ್ಪ ರಾಜಕೀಯದಲ್ಲಿ ಅಂಥದ್ದೊಂದು ತಪ್ಪು ಮಾಡಿಬಿಟ್ಟನೆ ಅಂತ